ಎಲ್ರಿಗೂ ನಮಸ್ಕಾರ. ಮಲ್ನಾಡ್ ಸ್ವಾದ್ ಚಾನೆಲ್ಗೆ ಸ್ವಾಗತ. ಇವತ್ತು ಫೆಬ್ರವರಿ 14. ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಒಂದೇ ಪ್ರೀತಿ ಮಾಡಿದವರಿಗೆ ಮಾತ್ರ ವ್ಯಾಲೆಂಟೈನ್ಸ್ ಡೇ ಆಗಿರಲ್ಲ. ಅಪ್ಪ ಅಮ್ಮ, ಬಂಧು ಮಿತ್ರರು, ಸ್ನೇಹಿತರು ಎಲ್ರಿಗೂ ನಾವು ಪ್ರೀತಿ ಕೊಡ್ತೀವಿ. ಹಾಗೆ ಈ ಟೈಮಲ್ಲಿ ನನಗೊಂದು ಮೆಸೇಜ್ ಕೊಡೋದಾದರೆ, ಮುಖದಲ್ಲಿ ನಗುವಿರಲಿ, ಮನಸ್ಸಲ್ಲಿ ನೆನಪಿರಲಿ, ಹೃದಯದಲ್ಲಿ ಪ್ರೀತಿ ಇರಲಿ, ಕೊನೆವರೆಗೂ ನಂಬಿಕೆ ಇರುವ ಸ್ನೇಹ ಪ್ರೀತಿ ನಿಮ್ಮದಾಗಿರಲಿ. ಓಕೆ, ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಾನಿವತ್ತು ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ಸಣ್ಣದಾಗಿ ಕೇಕ್ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ರೌನಿ ಕೇಕ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಬ್ರೌನಿ ಕೇಕ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ನೋಡೋಣ. ಈ ಕಪ್ಪಲ್ಲಿ 3/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. 200 ಗ್ರಾಮಷ್ಟು ಕೋಕೋ ಪೌಡರ್ನ ತಗೊಂಡಿದ್ದೀನಿ. 100 ಗ್ರಾಮಷ್ಟು ಡಾರ್ಕ್ ಚಾಕ್ಲೇಟ್ನ ತಗೊಂಡಿದ್ದೀನಿ. 3 ಸ್ಪೂನ್ ಬೆಣ್ಣೆ ತಗೊಂಡಿದ್ದೀನಿ. ಬೇಕಿಂಗ್ ಪೌಡರ್ ಇದರಲ್ಲಿ ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಅರ್ಧ ಕಪ್ ಶುಗರ್ ತಗೊಂಡಿದ್ದೀನಿ. ವೆನಿಲಾ ಎಸೆನ್ಸ್, ಇದು ಜಸ್ಟ್ ಫ್ಲೇವರ್ಗೆ ಹಾಕ್ಕೊಳ್ಳೋದು. ಅರ್ಧ ಕಪ್ಪು ಮೊಸರು ತಗೊಂಡಿದ್ದೀನಿ. ಇದರ ಬದಲಿಗೆ 2 ಮೊಟ್ಟೆ ಕೂಡ ಹಾಕ್ಕೊಳ್ಬೋದು. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಬೆಣ್ಣೆ ಮತ್ತು ಡಾರ್ಕ್ ಚಾಕ್ಲೇಟು ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ, ಒಂದು ಕಡೆ ಇಡೋಣ. ಈಗ ಇನ್ನೊಂದು ಬೌಲ್ಗೆ ಬೆಣ್ಣೆ ಮತ್ತು ಚಾಕ್ಲೇಟ್ ಸಿರಪ್ನ ಹಾಕಿಕೊಳ್ತಾ ಇದ್ದೀನಿ. ಅರ್ಧ ಕಪ್ ಶುಗರ್ನ ಹಾಕಿಕೊಳ್ತಾ ಇದ್ದೀನಿ. 1 ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಿಗೆ 2 ಮೊಟ್ಟೆ ಕೂಡ ಹಾಕ್ಕೊಳ್ಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಎಲ್ಲ ಕರಗಬೇಕು. ಸಕ್ಕರೆ ಕರಗೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಿದೆ. ಈಗ ಮೈದಾನ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1/4 ಕಪ್ ಕೋಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಬೇಕಾದ್ರೆ ಒಂದೇ ಡೈರೆಕ್ಷನ್ನಲ್ಲಿ ಈ ಥರ ಮಿಕ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಯಾವುದೇ ಥರ ಗಂಟುಗಳಾಗಲ್ಲ. ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ಬೇಕಾದರೆ ಹಾಲು ಹಾಕ್ಕೊಳ್ಳಿ. ನೀರಂತೂ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವುದೇ ಕೇಕ್ ಆಗಲಿ ನೀರನ್ನು ಹಾಕಲ್ಲ. ಅದ್ರ ಬದಲಿಗೆ ಸ್ವಲ್ಪ ಮೊಸರು ಇಲ್ಲಾಂದರೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅಂತ ಅನಿಸ್ತು, ಅದಕ್ಕೋಸ್ಕರ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಕ್ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇರಬೇಕು.
ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಓಕೆ, ಇಷ್ಟು ಮೀಡಿಯಮಲ್ಲಿ ಇದ್ದರೆ ಸಾಕು. ಇಲ್ಲಿ 1/2 kg ಮೋಲ್ಡನ್ನು ತೊಗೊಂಡಿದ್ದೀನಿ. ಅಡಿಯಲ್ಲಿ ಬಟರ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಕೇಕ್ ಬೇಕಾಗಿ ಬರುವಾಗ ಅಂಟ್ಕೊಳ್ಬಾರ್ದು. ಅದಕ್ಕೆ ಈ ಬಟರ್ ಪೇಪರ್ ಮೇಲೆ ಸುತ್ತ ಆಯಿಲ್ನ ಹಚ್ಕೊಳ್ಳೋಣ. ಈಗ ಕೇಕ್ ಬ್ಯಾಟರ್ನ ಹಾಕ್ಕೊಳ್ಳೋಣ. ಒಂದೇ ಲೆವೆಲಲ್ಲಿ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ನ ಹಾಕಿಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಚಾಕ್ಲೇಟ್ ಚಿಪ್ಸ್ ಕೂಡ ಹಾಕ್ಕೊಳ್ಬೋದು. ಈಗ 5 ನಿಮಿಷ ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಈಗ ಪ್ರೀ ಹೀಟ್ ಆಗಿದೆ. ಈಗ 5 ನಿಮಿಷ ಆದಮೇಲೆ ಕೇಕ್ ಬ್ಯಾಟರ್ನ ಇಡ್ತಾ ಇದ್ದೀನಿ. ಈ ಕೇಕ್ ಬೇಕಾಗಕ್ಕೆ 30 ಮಿನಿಟ್ಸ್ ಆದರೂ ಬೇಕು. ಸೊ ಟೈಮಿಂಗ್ ನಾನು 30 ಮಿನಿಟ್ಸ್ ಇಡ್ತಾ ಇದ್ದೀನಿ. ತರ್ಟಿ ಮಿನಿಟ್ಸ್ ಕೇಕ್ ಬೇಕಾಯಿತು. ಇವಾಗ ತಣ್ಣಗಾದ್ಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಕೇಕು. ವ್ಯಾಲೆಂಟೈನ್ಸ್ ಡೇ ಬ್ರೌನಿ ಕೇಕ್ ರೆಡಿ ಆಯಿತು. ವ್ಯಾಲೆಂಟೈನ್ಸ್ ಡೇಗೆ ಕೇಕ್ ಕಟ್ ಮಾಡಿದ್ವಿ. ಹಾಗೆ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಕೇಕು. ಅದರಲ್ಲಿರೋ ಚಾಕ್ಲೇಟ್ಸ್ ಕೂಡ ಅವನು ಕೇಳ್ಕೊಂಡು ತಿಂತಾ ಇದ್ದ. ನಮ್ಮ ವ್ಯಾಲೆಂಟೈನ್ಸ್ ಡೇನ ಸ್ಪೆಷಲ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್.